9ನೇ ತಾರೀಕಿನಿಂದ ನಿರಂತರವಾಗಿ 17ನೇ ತಾರೀಕಿನವರೆಗೆ ಪುಣ್ಯದ ಶ್ರೀ ಚಂದ್ರಕೇಶವ ದೇವಸ್ಥಾನದ ಪುಣ್ಯದ ಮಣ್ಣಿನಲ್ಲಿ ವಿಜೃಂಭಿಸಲಿಕ್ಕಿದೆ. ಇದರ ಪ್ರಚಾರಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಸಲ 53ನೇ ವರ್ಷದ ಶಾರದಾಂಬಾ ಉತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಮಾಡುವಂತಹ ಎಲ್ಲ ತಯಾರಿಯನ್ನು ನಡೆಸಿಕೊಂಡು ಬಂದಿದ್ದು ನಿಮಗೆ ಗೊತ್ತಿರುವಂಥ ವಿಷಯ. ಈಗಾಗಲೇ ಒಂದಷ್ಟು ಸಭೆಗಳನ್ನು ಕರೆದು ಪದಾಧಿಕಾರಿಗಳನ್ನು ವಿಶೇಷವಾಗಿ ಆಯ್ಕೆ ಮಾಡುವುದರ ಮುಖಾಂತರ, ಯಾಕೆಂತಂದರೆ ಪ್ರತಿ ವರ್ಷ ಶಾರದಾಂಬಾ ಸೇವಾ ಸಮಿತಿ ಮತ್ತು ದಸರಾ ಉತ್ಸವದ ಸಮಿತಿಯ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ವರ್ಷ ವಿಶೇಷವಾಗಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಶಾರದಾಂಬಾ ಉತ್ಸವ ಸಮಿತಿ ಒಂದು ಉತ್ತಮವಾದಂತಹ ಸಮಿತಿಯನ್ನು ರಚಿಸಿಕೊಂಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತಾಲೂಕಿನ ವಿವಿಧ ಭಾಗಗಳಿಂದ ಎಲ್ಲ ಪದಾಧಿಕಾರಿಗಳನ್ನು ತಗೊಂಡು ಚೆನ್ನಾಗಿ ಕಾರ್ಯಕ್ರಮವನ್ನು ಮುಡಿದರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಬೇಕಾದಂತಹ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಅಕ್ಟೋಬರ್ 9ಕ್ಕೆ ಆರಂಭವಾಗುತ್ತದೆ. 17ನೇ ತಾರೀಕಿನವರೆಗೆ ದಸರಾ ಉತ್ಸವ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಚನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುವುದು ಅಂತ ಈಗಾಗಲೇ ನಾವೆಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಸಲ ಸ್ವಲ್ಪ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಯಾಕೆಂತಂದರೆ ಪ್ರತಿ ಸಲ ಸಾಂಸ್ಕೃತಿಕ 9 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾರದಾ ದೇವಿಯ ಪ್ರತಿಷ್ಠೆಯ ನಂತರ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಹೋಗ್ತಾ ಇದ್ದೆವು. ಈ ಸಲ ಸ್ವಲ್ಪ ವಿಶೇಷವಾಗಿ ಏನು ಮಡಿಕೇರಿ ಅಥವಾ ಮೈಸೂರು ಈ ಭಾಗದಲ್ಲಿ ನಡೆಯುವ ರೀತಿಯಲ್ಲಿ ಸ್ವಲ್ಪ ನಾವು ಒಂದು ಮಹಿಳಾ ದಸರಾ 1 ದಿನದ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಮಹಿಳೆಯರಿಗೆ ಮೀಸಲಿಟ್ಟು ಮಹಿಳಾ ದಸರಾವನ್ನು ನಾವು ಕಾರ್ಯಕ್ರಮವನ್ನು ತಗೊಂಡಿದ್ದೇವೆ. ಮಹಿಳಾ ದಸರಾದ ವಿಶೇಷ ಅಂತಂದರೆ ಬೆಳಿಗ್ಗಿನಿಂದ ಸಂಜೆವರೆಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಮತ್ತು ಜೊತೆಯಲ್ಲೇ ನಾವೇನು ನಮ್ಮ ನಾಡಿನ ಎಲ್ಲ ಬಾಂಧವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ವಿವಿಧ ಖಾದ್ಯಗಳ ಮತ್ತು ಅಥವಾ ಮನೆಯಲ್ಲಿ ತಯಾರಿಸಿದಂಥ ವಿವಿಧ ವಸ್ತುಗಳ ಮಾರಾಟ ಮತ್ತು ಅದರ ಪ್ರದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಾವು ಸ್ಟಾಲ್ಗಳನ್ನು ಹಾಕಿಕೊಂಡು ಚನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ, ನಮ್ಮ ಪೆಂಡಲ್ನ ಮುಂಭಾಗದಲ್ಲಿ ಸ್ಟಾಲ್ ನಮ್ಮ ಸಮಿತಿಯ ವತಿಯಿಂದ ಉಚಿತವಾಗಿ ನಾವು ಸ್ಟಾಲ್ಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಭಾಗದ ಅಂದರೆ ಸುಳ್ಯ ತಾಲೂಕು ಇರ್ಬೋದು, ವಿವಿಧ ಭಾಗಗಳಲ್ಲಿ ಕೂಡ ಎಲ್ಲರೂ ಕೂಡ ಬಂದುಕೊಂಡು ಇದನ್ನು ವಿನಿಯೋಗಿಸಿಕೊಳ್ಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಅದರ ಜೊತೆಯಲ್ಲಿ ಪೂರ್ತಿಯಾಗಿ ಮಹಿಳಾ ದಸರಾದಲ್ಲಿ ಎಲ್ಲವನ್ನೂ ಕೂಡ ಮಹಿಳೆಯರೇ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ರಾತ್ರಿ ಹೊತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಹಿಳೆಯರಿಂದಲೇ ಆ ಕಾರ್ಯಕ್ರಮ ಮೂಡಿ ಬರ್ತದೆ. ಹಾಗಾಗಿ 1 ದಿನದ ವಿಶೇಷ ಕಾರ್ಯಕ್ರಮ ಈ ಸಲ ನಮ್ಮ ಮಹಿಳಾ ಮಾತೆಯರಿಗೆಲ್ಲರಿಗೂ ಕೂಡ ವಿಜೃಂಭಣೆಯಿಂದ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನೆಲ್ಲರೂ ಕೂಡ ಚೆನ್ನಾಗಿ ಅದನ್ನು ವಿನಿಯೋಗಿಸಿಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಏನು ಅಂತಂದರೆ, ನಮ್ಮ ಸುಳ್ಯ ಭಾಗದ ಮಕ್ಕಳನ್ನು ಸೇರಿಸಿಕೊಂಡು ಮಕ್ಕಳ ದಸರಾವನ್ನು ಕೂಡ ಈ ಸಲ ನಾವು ಮಾಡ್ಕೊಂಡಿದ್ದೇವೆ. ಮಕ್ಕಳ ದಸರಾ ಕೂಡ ಹಾಗೆ ನಮ್ಮ ಬಸ್ ಸ್ಟ್ಯಾಂಡಿನಿಂದ ಒಂದು ಸಣ್ಣ ಮೆರವಣಿಗೆ ಮುಖಾಂತರ ವೇದಿಕೆ ಹತ್ರ ಬಂದು ಅವರಿಗೆ ಕೂಡ ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದೇವೆ. 9ನೇ ತಾರೀಕಿಗೆ ನಾನು ಈಗಲೇ ಹೇಳಿದೆ, 9ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಜ್ಯೋತಿ ವೃತ್ತದಿಂದ ನಮ್ಮ ಶಾರದೆಯ ಪ್ರತಿಷ್ಠಾ ಮೆರವಣಿಗೆ ಆರಂಭವಾಗ್ತದೆ. 10:17ಕ್ಕೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಶಾರದಾ ದೇವಿಯ ಪ್ರತಿಷ್ಠೆ ನಡೀತದೆ. ಆ ನಂತರ ಮಧ್ಯಾಹ್ನ ನಂತರ 9ನೇ ತಾರೀಕಿಗೆ ಮಧ್ಯಾಹ್ನ ನಂತರ 3 ಗಂಟೆಗೆ ಒಂದು ಹಸಿರುವಾಣಿ ಮೆರವಣಿಗೆಯನ್ನು ನಾವು ಜ್ಯೋತಿ ವೃತ್ತದಿಂದ ತಗೊಳ್ತೇವೆ. ಹಸಿರುವಾಣಿ ಮೆರವಣಿಗೆ ಜೊತೆಯಲ್ಲೇ ಒಂದು ಕುಣಿತ ಭಜನೆಯನ್ನು ಕೂಡ ಎರಡನ್ನೂ ಜೋಡಿಸಿಕೊಂಡು ಒಂದೇ ಮೆರವಣಿಗೆಯನ್ನು ಮಾಡಿಕೊಂಡು 3 ಗಂಟೆಗೆ ನಾವು ಆರಂಭಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಇದರ ಹಸಿರುವಾಣಿ ಮೆರವಣಿಗೆ ಮುಖ್ಯ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತು. ನಾವು ಪ್ರತಿ ಸಲ 9 ದಿನದ ಕಾರ್ಯಕ್ರಮದಲ್ಲಿ 1 ದಿನ ಮಾತ್ರ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದು ಚಂಡಿಕೆಯಾಗದ ವಿಶೇಷ ದಿನದಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಧ್ಯಾಹ್ನಕ್ಕೆ ಅದನ್ನು ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇವೆ. ಈ ಸಲ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಪ್ರತಿದಿನ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರತಿದಿನ ರಾತ್ರಿ ಹೊತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು 3 ದಿನ ಹಗಲೊತ್ತು ಕೂಡ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಒಂದು ಮಕ್ಕಳ ದಸರಾ ದಿನ ಮಧ್ಯಾಹ್ನಕ್ಕೆ, ಮತ್ತು ಮಹಿಳಾ ದಸರಾ ದಿನ ಮಧ್ಯಾಹ್ನಕ್ಕೆ, ಇನ್ನೊಂದು ದಿನ ವಿಶೇಷವಾಗಿ ಒಂದು ಭಜನಾ ಉತ್ಸವ ಅಂತೇಳಿ ಬೆಳಗಿನಿಂದ ಸಂಜೆವರೆಗೆ ನಾವು ತಗೊಳ್ತೇವೆ. ಮಧ್ಯಾಹ್ನದವರೆಗೆ ಕುಳಿತು ಭಜನೆ ಆಡುವಂಥವರಿಗೆ, ಮಧ್ಯಾಹ್ನ ನಂತರ ಕುಣಿತ ಭಜನೆಯ ಒಂದು ಭಜನೋತ್ಸವ ಅಂತ ಸ್ಪರ್ಧೆ ಅಲ್ಲ, ಒಟ್ಟು ಆಯ್ದ ತಂಡಗಳನ್ನು ಒಂದು 8 ತಂಡಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈಗ 3 ದಿನ ಮುಖ್ಯವಾಗಿ ಹಗಲೊತ್ತಿನ ಅನ್ನದಾನವನ್ನು ಕೂಡ ನಾವು ಮಾಡ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಎಲ್ಲ ಊರಿನ ಭಕ್ತಾದಿಗಳು ಕೈ ಜೋಡಿಸಿಕೊಂಡು ಅನ್ನ ಸಂತರ್ಪಣೆಯಲ್ಲಿ ಕೂಡ ಅವರ ಸಹಕಾರವನ್ನು ನಾವು ಓದಲ್ಲಿ ಎಲ್ಲ ಬಯಸ್ತಾ ಇದ್ದೇವೆ. ಮತ್ತೆ ಏನಂತ ಹೇಳಿದರೆ, ಆವತ್ತು ರಾತ್ರಿಯೇ ನಮ್ಮ ಕಾರ್ಯಕ್ರಮ ಸಂಜೆ ಸಭಾ ಕಾರ್ಯಕ್ರಮದ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ.
ನಮ್ಮ ಸ್ಥಳೀಯವಾದಂಥ ಒಂದಷ್ಟು ಅತಿಥಿಗಳನ್ನು ನಾವು ಈಗಾಗಲೇ ಪ್ರತಿ ವರ್ಷ ನಾವು ಹಾಗೆ ಮಾಡೋದು. ಆಮಂತ್ರಣ ಪತ್ರಿಕೆಯಲ್ಲಿ ಆರಂಭದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಮಾರೋಪ ಕಾರ್ಯಕ್ರಮದ ಅತಿಥಿಗಳನ್ನು ನಾವು ಸಪರೇಟಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಮಾಡಿಕೊಂಡು ಅದರಲ್ಲಿ ಅವರ ಹೆಸರುಗಳನ್ನು ತಿಳಿಸೋದು ಮಾಮೂಲಿ. ಹಾಗಾಗಿ ಈ ವರ್ಷ ಕೂಡ ನಾವು ಸ್ಥಳೀಯವಾದಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಥಳೀಯವಾದಂಥ ಅತಿಥಿಗಳನ್ನು ನಾವು ಕರೀತೇವೆ. ಹಾಗೆ ಕೊನೆಯ ದಿನದ ಸಮಾರೋಪ ಕಾರ್ಯಕ್ರಮ ಕೂಡ ಸ್ವಲ್ಪ ಈ ಸಲ ಒಂದು ಸಣ್ಣ ಇದಿದೆ, ಏನು ಕೋಡ್ ಆಫ್ ಕಂಡಕ್ಟ್ ಏನೋ ಬಂದಿದೆ ಚುನಾವಣೆ ಇದರಿಂದಾಗಿ. ಹಾಗಾಗಿ ನೋಡೋಣ ಆ ಸಂದರ್ಭಕ್ಕೆ ಯಾರ್ಯಾರು ಸಿಗ್ತಾರೆ, ಹೇಗೆ ಅದನ್ನು ಮಾಡ್ಕೊಳ್ಬೋದು ಅನ್ನೋದರ ದೃಷ್ಟಿಯಿಂದ ಒಂದಷ್ಟು ಗಣ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಸಮಾರೋಪ ಸಮಾರಂಭ ಕೂಡ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಇನ್ನೊಂದು ವಿಶೇಷವಾದಂಥ ನಮ್ಮ ಈ ವರ್ಷದ ಪ್ರತ್ಯೇಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ನಮ್ಮ ಚಂಡಿಕಾ ಯಾಗವನ್ನು ನಾವು ಮಧ್ಯಾಹ್ನ ಹೊತ್ತು ಮಾಡೋದು, ರಾತ್ರಿ ಹೊತ್ತು ಮಾಡ್ತಾ ಇದ್ದೇವೆ. ಒಂಥರ ವಿಶಿಷ್ಟ ರೀತಿಯಲ್ಲಿ ನಾವು ಈ ಸಲ ಅದನ್ನು ಮಾಡಬೇಕು ಅಂತ ಇದ್ದೇವೆ. ತುಂಬ ಚೆನ್ನಾಗಿ ಎಲ್ಲ ಬಂದಂಥ ಭಕ್ತಾದಿಗಳನ್ನು ಪೂರ್ತಿಯಾಗಿ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಅದು ಕೂಡ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮೊಂದು ವಿನಂತಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಾವು ಭಾಗವಹಿಸಿಕೊಳ್ಬೇಕು ಅನ್ನುವಂಥ ಒಂದು ಇದು. ಮತ್ತು ಕೊನೆಗೆ ಏನಂತ ಹೇಳಿದ್ರೆ ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಪ್ರತಿದಿನ ನಾವು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಈ ಭಾಗದ ಸ್ಥಳೀಯವಾದಂಥ ಒಂದು ತಂಡಗಳನ್ನು ಕರೆದು ಅದನ್ನು ಕೂಡ ಅದ್ದೂರಿಯಾಗಿ ಮಾಡ್ತೇವೆ. ಸುಮಾರು 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತೇವೆ. ಈ ಸಲ ಆಗಲ್ಲ. ಈ ಸಲ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸರಿಗಮಪ ಇದರಲ್ಲಿ ಇರುವಂಥ ಸ್ಟಾರ್ ಸಿಂಗರ್ಸ್ಗಳನ್ನು ಒಂದು 4-5 ಜನರನ್ನು ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೇವೆ. ದರ್ಶನ್ ನಾರಾಯಣ್ ಅವರ ನೇತೃತ್ವದಲ್ಲಿ ಅಂದರೆ ಸರಿಗಮಪ ಅದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬಂದಂಥ ಅದೇ ತಂಡದಲ್ಲಿ ಒಂದು 4-5 ಜನರನ್ನು ಪ್ರತಿ ವರ್ಷದವರನ್ನು ಕೂಡ ವಿನ್ನರ್ಸನ್ನು ನಾವು ತಗೊಂಡಿದ್ದೇವೆ. ಅದರ ಜೊತೆಯಲ್ಲೇ ಈಗಾಗಲೇ ಮಧುಣ್ಣನವರೆಲ್ಲ ಈಗ ಮಾತನಾಡಿದ್ದಾರೆ. ನಮ್ಮ ಗುರುಕಿರಣ್ ಅವರನ್ನು ಕೂಡ ಒಂದು ಅತಿಥಿಯಾಗಿ ಕರಿಬೇಕು ಅನ್ನುವಂಥ ಆಲೋಚನೆ ಇದೆ. ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಾವು 10 ದಿನ ಮೊದಲೇ ನೀವು ಅದನ್ನು ಮಾತಾಡಿ ನಾವು ಬರ್ತೇವೆ ಅಂತೇಳಿ ಮಾತಾಡಿಕೊಂಡೇವೆ. ಒಂದು ಗುರುಕಿರಣ್ ಅವ್ರನ್ನ ಮಾತಾಡಬೇಕು. ಒಂದು ವೇಳೆ ಅವರು ಆ ಸಂದರ್ಭದಲ್ಲಿ ಏನಾದರೂ ಬೇರೆ ದೊಡ್ಡ ಕಾರ್ಯಕ್ರಮ ಇದು ಸಿಗಲಿಲ್ಲ ಅಂತ ಆದರೆ ಇನ್ನು ಬೇರೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಒಂದು ವಿಜಯ ಪ್ರಕಾಶ್ ಅವರನ್ನು ಕೂಡ ಮಾತಾಡಿಸಿಬೇಕಾದಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಸಂಗೀತ ಅರ್ಜುನ್ ಜನ್ನ ಇವರನ್ನು ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಇದರ ಜೊತೆಯಲ್ಲಿ ಒಟ್ಟು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೂ ಅದ್ದೂರಿಯಾಗಿ ನಾವು ನಡೆಸ್ತಾ ಇದ್ದೇವೆ, ಅಷ್ಟೇ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಜೊತೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಎಲ್ಲರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಈಗಾಗಲೇ ನಮ್ಮ ತಂಡ ಈ ಕಾರ್ಯಕ್ರಮ ಹೀಗೆ ಇದೆ, ಈ ಸಲದ ಕಾರ್ಯಕ್ರಮ ಹೀಗೆ ಇದೆ ಅನ್ನುವಂಥ ಒಂದು ವಿಷಯ ಹೊರಗೆ ಬಂದು ಒಳ್ಳೆಯ ಈ ಸಲ ದಸರಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತದೆ ಅನ್ನುವಂಥ ಒಂದು ವಾತಾವರಣ ಈಗಾಗಲೇ ಕ್ರಿಯೇಟ್ ಆಗಿದೆ. ಅದಕ್ಕೆ ಸರಿಯಾಗಿ ನಾವು ಮಾಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ. ಏನು ಮೈಸೂರು ಅಥವಾ ಮಡಿಕೇರಿ ಮಂಗಳೂರಲ್ಲಿ ದಸರಾ ಕಾರ್ಯಕ್ರಮ ನಡೀತದ ಅದಕ್ಕೆ ಇಡೀ ಊರೇ ಒಟ್ಟಿಗೆ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತೇವೆ. ನಾವು ಕೂಡ ಈ ಸಲ ಒಂದು ಕೋರಿಕೆಯನ್ನು ನೀಡುವುದಷ್ಟೇ, ನಮ್ಮ ಊರಿನ ಕಾರ್ಯಕ್ರಮ ನಾವು ನಡೆಸುವಂತಹ ಕಾರ್ಯಕ್ರಮ, ಆಗ ನಮ್ಮ ಸಹಭಾಗಿತ್ವ ಮತ್ತು ನಮ್ಮ ಅದಕ್ಕೆ ಕೊಡುಗೆ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಸೇವೆಗಳನ್ನು ಅದರಲ್ಲಿ ನಿರಂತರವಾಗಿ ಕೊಡ್ತಾ ಕಾರ್ಯಕ್ರಮ ಒಳ್ಳೇದು ಮಾಡಬೇಕಾದಂಥ ಎಲ್ಲ ಯಶಸ್ವಿಗೊಳಿಸಬೇಕಾದಂಥ ಎಲ್ಲ ಕರ್ತವ್ಯಗಳು ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಪಕ್ಕದಲ್ಲಿ ನಡೆಯುವ ಮಂಗಳೂರು ಅಥವಾ ಮಡಿಕೇರಿಗೆ ಹೋಗಿ ಕಾರ್ಯಕ್ರಮ ನೋಡಲಿಕ್ಕೆ ತುಂಬ ಕಷ್ಟ. ನಮ್ಮ ಗ್ರಾಮದವರಿಗೆ, ನಮ್ಮ ತಾಲೂಕಿನವರಿಗೆ ಎಲ್ಲರಿಗೂ ಕೂಡ ಹೋಗಿ ನೋಡಲಿಕ್ಕೆ ಕಷ್ಟ. ಹಾಗಿರುವಾಗ ಅಂಥದೇ ಒಂದು ಕಾರ್ಯಕ್ರಮ ಸುಳ್ಯದಲ್ಲಿ ನಡೀತಾ ಇದೆ, ಸುಳ್ಯದ ನಗರದಲ್ಲಿ ನಡೀತಾ ಇದೆ. ಹಾಗಿರುವಾಗ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾನು ಸುಳ್ಯ ತಾಲೂಕಿನ ಎಲ್ಲ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳೋದು, ಈ ವರ್ಷ ವಿಶೇಷವಾಗಿ ಸುಳ್ಯ ದಸರಾ ಹಬ್ಬವನ್ನು ನಾವು ನಡೆಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಈ ದಸರಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ನಿಮಗೆ ಗೊತ್ತಿದೆ, ದಸರಾ ಕಾರ್ಯಕ್ರಮ ಪ್ರತಿ ದಿವಸವೂ ಕೂಡ ಸಂಜೆ ರಾತ್ರಿ ಲೇಟಾಗಿ ಮುಗಿಯುವಾಗ ಮನೆಗಳಲ್ಲಿ ಹೋದಾಗ ಊಟ ವ್ಯವಸ್ಥೆಗಳ ತೊಂದರೆ ಇದೆ. ಅದಕ್ಕೋಸ್ಕರ ನಾವು ಪ್ರತಿ ದಿವಸವೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀವೆಲ್ಲರೂ ಬರ್ಬೋದು, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬಂದು ಊಟ ಮಾಡಿಕೊಂಡು ಆರಾಮದಲ್ಲಿ ಮನೆಗೆ ಹೋಗಿ ರೆಸ್ಟ್ ತಗೊಳ್ಬೋದು. ಮೂರನೇದಾಗಿ ನಾನು ಸುಳ್ಯ ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಜೊತೆ ವಿನಂತಿ ಮಾಡಿಕೊಳ್ಳೋದು, ನಿಮ್ಮೆಲ್ಲರ ಸಹಕಾರ ಬೇಕು. ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಕೂಲಂಕುಷವಾಗಿ ಹೇಳಿದ್ದಾರೆ. ನನ್ನ ವಿನಂತಿ ಎಲ್ಲ ಸಂಘ ಸಂಸ್ಥೆಗಳಿಗೆ, ತಾವೆಲ್ಲರೂ ಕೂಡ ಇದು ತಮ್ಮ ದಸರಾ, ನಿಮ್ಮ ಸುಳ್ಯದ ದಸರಾ ಅಂತ ವಿಚಾರ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಭಾಗವಹಿಸಿಕೆ ನಮಗೆ ಬಹಳ ಅವಶ್ಯಕತೆ. ಅದೇ ತರ ಕೊನೆಯ ದಿವಸದ ವಿಜೃಂಭಣೆಯ ನಾವೇನು ಟ್ಯಾಬ್ಲೋಗಳು ಹೋಗ್ತಾ ಇರ್ತದೆ,
ನೀವೆಲ್ಲರೂ ಕೂಡ ಸುಳ್ಯ ತಾಲೂಕಿನ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಮನೆಯವರನ್ನ ಕಾರಿನಲ್ಲಿ ಕೂರಿಸಿಕೊಂಡು ರೋಡಲ್ಲಿ ಕಾರ್ನಲ್ಲೇ ಹೋಗ್ತಾ ಟ್ಯಾಬ್ಲೆಟ್ಗಳನ್ನ ತೋರಿಸಬೇಡಿ. ರಸ್ತೆಗಳಲ್ಲಿ ಕಷ್ಟ ಆಗುತ್ತೆ. ಅದಕ್ಕಿಂತ ನೀವುಗಳು ಕೂಡ ನಮ್ಮ ಜೊತೆ ಬಂದು ರಸ್ತೆಯಲ್ಲಿ 4 ಹೆಜ್ಜೆಯನ್ನ ಹಾಕಿ ನಿಮ್ಮ ವಾಹನಗಳನ್ನ ಬದಿಯಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿ ಈ ಒಂದು ಶೋಭಾಯಾತ್ರೆ ವಿಜೃಂಭಣೆ ಆಗಿ ನಡಿಲಿಕ್ಕೆ ಪ್ರತಿಯೊಬ್ಬರ ಸುಳ್ಯ ತಾಲೂಕಿನ ಜನತೆಯ ಸಹಕಾರ ಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಮತ್ತೆ ಇನ್ನು ನಾನು ಸುಳ್ಯದ ನಗರ ಆಡಳಿತ, ಸುಳ್ಯ ತಾಲೂಕಿನ ಆಡಳಿತ, ಸುಳ್ಯ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ತಮ್ಮೆಲ್ಲರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ, ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಸುಳ್ಯ ದಸರಾ 2024 ವಿಶೇಷವಾಗಿ ನಡೆಸಲು ಆಲೋಚಿಸಿದಲ್ಲಿ ಒಂದನೇದು ವಿಭಿನ್ನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವು ಹಾಗೂ ಬಂದ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಎಲ್ಲ ದಿವಸವೂ ರಾತ್ರಿ ಅನ್ನದಾನದ ವಿಷಯವೂ ಮಾಡಿದರಲ್ಲಿ ನಮಗೆ ಸಾಧಾರಣವಾಗಿ ಊರಿನ ಹಲವು ನಾಗರಿಕರು ಮುಂದೆ ಬಂದು ಪ್ರಾಯೋಜಕ ಮಾಡಲು ಒಪ್ಪಿಕೊಂಡಿರುತ್ತಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಾಯೋಜಕರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂದು ಹಾಗೂ ನಾವು ನಮ್ಮ ಇಬ್ಬರು ಮೊದಲು ಮಾತನಾಡಿದವರು ಹೇಳಿದಂತೆ ಎಲ್ಲರೂ ಸ್ವತಃ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ನೋಡಿ ಶೋಭಾಯಾತ್ರೆಯಲ್ಲೂ ಸ್ವತಃ ಭಾಗವಹಿಸಿ ಎಲ್ಲರನ್ನು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಅಂತೇಳಿ ತೋರಿಸಿಕೊಡಬೇಕಾಗಿ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ. ಸುಳ್ಯ ಸಾರ್ವಜನಿಕ ಶ್ರೀ ಶಾರದಾಂಬ ಸೇವಾ ಸಮಿತಿ 5 ದಶಕಗಳನ್ನು ಪೂರೈಸಿ 53ನೇ ವರ್ಷದ ಪಾದಾರ್ಪಣೆಯಲ್ಲಿ ನಾವಿದ್ದೇವೆ. 2 ವರ್ಷ ಕೊರೋನಾದಂಥ ಒಂದು ಮಹಾರೋಗ ಇಡೀ ದೇಶದಲ್ಲಿ ಹಬ್ಬಿದಾಗ ಧಾರ್ಮಿಕ ಉತ್ಸವಗಳು ಮಠಗೊಳಿಸ್ತಾ ಇತ್ತು. ಆದರೂ ನಾವು ನಮ್ಮ ಸಮಿತಿಯ ಕೆಲವು ಪದಾಧಿಕಾರಿಗಳು ಸೇರಿ 1 ದಿನದ ಶಾರದಾ ಪ್ರತಿಷ್ಠೆಯನ್ನು ಮಾಡಿ 2 ವರ್ಷ ಆಚರಣೆಯನ್ನು ಮಾಡಿ ನಾಡಿನ ಜನತೆಗೆ ಶಾರದಾ ಮಾತೆ ಅನುಗ್ರಹ ಬರುವಂತೆ ನಾವು ಮಾಡಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಅಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಂತೆ ವಿಶೇಷವಾದಂತಹ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ನೂತನವಾಗಿ ಈ ಸಮಿತಿಯಲ್ಲಿ ಸುಳ್ಯ ನಗರ ಇರ್ಬೋದು, ತಾಲೂಕಿನ ವಿವಿಧ ಕಡೆಯಲ್ಲಿ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ಒಟ್ಟು ಸೇರಿಸಿ ಕೈ ಜೋಡಿಸಿ ಶಾರದಾ ಮಾತೆಯ ಈ ಉತ್ಸವದ ಸುಳ್ಯ ದಸರಾ ಮಹೋತ್ಸವದಲ್ಲಿ ಒಗ್ಗೂಡಿದ್ದಾರೆ. ಸುಳ್ಯದ ನಾಡಿನ ಸಮಸ್ತ ಜನರಿಗೆ ಇವರೊಂದು ಸಂಘಟನೆಯಲ್ಲಿ ಉತ್ತಮವಾದಂತಹ 9 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡಿ, ಈಗಾಗಲೇ ಸುಳ್ಯ ದಸರಾ ಅಂತ ಹೇಳಿದ್ರೆ ಸುಳ್ಯದ 2ನೇ ಜಾತ್ರೆ ಅಂತೇಳಿ ತಾವೇ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀರಾ. ಈ 2ನೇ ಜಾತ್ರೆಗೆ ಮತ್ತೊಮ್ಮೆ ಮೆರಗು ಬರುವಂತಹ ದೃಷ್ಟಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬೃಹತ್ತಾದಂಥ ಒಂದು ಚಪ್ಪರದ ವ್ಯವಸ್ಥೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಬಂದಿರತಕ್ಕಂಥ ಜನಸಾಮಾನ್ಯ ಭಕ್ತರಿಗೆ ಯಾವುದೇ ತೊಂದರೆ ಬರಬಾರದು. ಮಳೆಗಾಲದ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಾಗ ಆ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂತೆ ಒಂದು ಭವ್ಯವಾದಂತಹ ಒಂದು ಸುಂದರವಾದ ವೇದಿಕೆಯನ್ನು ಸಹ ನಾವು ರಚನೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಒಟ್ಟು ನಮ್ಮ ಈ 9 ದಿನಗಳ ಕಾರ್ಯಕ್ರಮಗಳ ವೆಚ್ಚ ಸುಮಾರು 30 ರಿಂದ 35 ಲಕ್ಷ ವೆಚ್ಚದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಇದಕ್ಕೆ ಸಮಸ್ತ ಜನರ ಸಹಕಾರ ಸಹ ನಮಗೆ ನೀಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ವರ್ಷ ಈಗಾಗಲೇ ನಮ್ಮ ಸಮಿತಿಯ ದಸರಾ ಸಮಿತಿಯ ಕಾರ್ಯದರ್ಶಿ ಖಜಾಂಜಿ ಸುನೀಲ್ರು, ಮೂಡು ರಾಧಾಕೃಷ್ಣ ರಾವಲ್ರು ಮತ್ತು ನಮ್ಮ ಅಧ್ಯಕ್ಷರು ಕೇಕಡ್ಕ ನಾರಾಯಣ ಸುಳ್ಯ ನಗರದಲ್ಲಿರತಕ್ಕಂಥ ಶಬ್ದಚಿತ್ರಗಳ ಸಂಘಟಕರನ್ನ ಭೇಟಿಯಾದಾಗ ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಒಂದು ನಿಧಿ ಸಂಗ್ರಹವನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. 1 ದಿನ ಮುಂಚಿತವಾಗಿ ಆರ್ಕೆಸ್ಟ್ರಾ ದಿನ ಅವರು ಸುಳ್ಯದ ಪ್ರಮುಖ ಬೀದಿಗಳಲ್ಲಿ ಶಬ್ದಚಿತ್ರಗಳ ತಯಾರಿಯನ್ನು ಮಾಡಿ ಮುಂದಾಗುವುದರಲ್ಲಿದ್ದೇವೆ. ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಅವರನ್ನು ಸಹ ಸಂಪರ್ಕಿಸಿ ಹೆಚ್ಚಿನ ಪ್ರಚಾರವನ್ನು ಆ ಸಂಘಟನೆ ಪರವಾಗಿ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ಇಂತಹ ಒಂದು ಕಾರ್ಯಕ್ರಮ ಮುಂದಿನ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನವಾಗಲಿ. ಈ ಕಾರ್ಯಕ್ರಮ ಸುಳ್ಯದ ಜನರಿಗೆ ಶಾಂತಿ ಸೌಹಾರ್ದತೆಯ ಒಂದು ನೆಲೆಬೀಡಾಗಲಿ. ಈಗಾಗಲೇ ಎಲ್ಲರೂ ಸೌಹಾರ್ದದಿಂದ ಆಚರಣೆ ಮಾಡತಕ್ಕಂಥ ಈ ಶಾರದಾ ಮಹೋತ್ಸವ ಸುಳ್ಯದ ಜನರಿಗೆ ಮಾತ್ರ ಅಲ್ಲ, ನೆರೆಯ ಕೇರಳ ರಾಜ್ಯದಿಂದ ಸಹ ಅಧಿಕ ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈಗ ನಮಗೆ ಇರತಕ್ಕಂಥ ಒಂದೇ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಉತ್ಸವ ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ, ಪೊಲೀಸ್ ಇಲಾಖೆಯ ಸಹಕಾರ, ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು. ಶೋಭಾಯಾತ್ರೆ ದಿನ ಯಾವುದೇ ವಾಹನಗಳನ್ನು ರಸ್ತೆ 2 ಪಕ್ಕದಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ನಾವೊಂದು ವ್ಯವಸ್ಥೆಯನ್ನು ಮಾಡಿದೆ. ಸುಮಾರು 15 ರಿಂದ 20 ಶಬ್ದಚಿತ್ರಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು 60 ವೆಹಿಕಲ್ ಶೋಭಾಯಾತ್ರೆ ಹಿಂದೆ ಇರ್ತದೆ ಮತ್ತು ಬ್ಯಾಂಡ್ ಸೆಟ್ಗಳು ಅಂತ ಹೇಳುವಾಗ
ಜನಸಂಖ್ಯೆ ಮತ್ತು ರಸ್ತೆ ಬ್ಲಾಕ್ ಆಗೋದು ಸ್ವಾಭಾವಿಕ. ಎಲ್ಲರೂ ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು. ನಾವೆಲ್ಲರೂ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.